ಇನ್ನು ಗೃಹಲಕ್ಷ್ಮಿಯರ ಖಾತೆಗೆ ಹಣ ಇನ್ನೂ ಕೂಡ ಬಂದಿಲ್ಲ. ಒಂದು ವಾರದಲ್ಲಿ ಹಣ ಹಾಕ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಒಂದು ವಾರ ಅಂತ ಅಂದ್ರೆ ಮೊನ್ನೆ ಶನಿವಾರ ಸಂದರ್ಭಕ್ಕೆ ಅವ್ರು ಹಾಕಬೇಕಾಗಿತ್ತು ಅದರ ಒಳಗಾಗಿ. ಆದರೆ ಇನ್ನೂ ಕೂಡ ಹಣ ಬಂದಿಲ್ಲ. ಸೊ ತವರು ಜಿಲ್ಲೆಯಲ್ಲೇ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧವಾಗಿ ಹಲವು ಮಂದಿ ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ಹಣ ಬಾರದೇ ಇದ್ದಕ್ಕಾಗಿ ಹೆಬ್ಬಾಳ್ಕರ್ ವಿರುದ್ಧವಾಗಿ ಕಿಡಿಕಾರ್ತಾ ಇದ್ದು ಹಣ ಹಾಕಿ ಅಂತ ಮಹಿಳೆಯರು ಒತ್ತಾಯಿಸ್ತಾ ಇದ್ದಾರೆ. ಆ ತಿಂಗಳು ಈ ತಿಂಗಳು ಅಂತ ಹೇಳಕ್ ಹೋಗಲ್ಲ, 24ನೇ ಕಂತಿನ ಹಣ ಹಾಕ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ್ರು. ಆದ್ರೆ ಇನ್ನೂ ಕೂಡ ಹಣ ಬಂದಿಲ್ಲ. ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ಇವಾಗ ಹಾಕ್ತೇನೆ ನಾಳೆ ಹಾಕ್ತೇನೆ ಅಂತನಾದರು. ಮೊನ್ನೆ ಅಧಿವೇಶನದಾಗ ಬರೀ ಥರ ಮಾಡಿ ಹೋದ್ರು. ಅಧಿವೇಶನ ಬರೀ ಟೈಮ್ ವೇಸ್ಟ್ ಮಾಡಿ ಹೋದ್ರು. ಗಾನಕ್ಕೆ ಬಾ ಗಸಿ ಕೊಡ್ತೇನೆ, ಮನಿಗೆ ಬಾ ಮಸಿ ಕೊಡ್ತೇನೆ ಅಂತಂದು ಹೇಳ್ತಾ ಇದಾರು. ಕರೆಕ್ಟ್ ಟೈಮ್ಗೆ ಹಾಕಬೇಕಲ್ಲ. ಮಹಿಳೆಯರು ಅದನ್ನ ಆಶ್ವಾಸನ ಹಿಡ್ಕೊಂಡು ಕೂತಾರೆ. ಈಗ ಗಂಡಂದ ರೊಕ್ಕ 2,000 ರೂಪಾಯಿ ತಿಂಗಳ ದುಡ್ದು ರೊಕ್ಕ ಕೊಡ್ತಾ ಗಂಡಿನ ಲೆಕ್ಕಕ್ಕಿಲ್ಲ. ಇದು ಗೃಹಲಕ್ಷ್ಮಿದ ಹಿಡ್ಕೊಂಡಾರ. ತಿಂಗಳ ಹಾಕಬೇಕು. ನಮ್ದು 3 ತಿಂಗಳು ಆತು ಬಂದಿಲ್ಲ ರೀ ಸರ್. ವಾಸಲ ಬರೀ ಒಂದು 6 ತಿಂಗಳ ಹಿಂದ್ಗಡೆ ಬರೀ ಇದೇ ಥರ ಆಗಿತ್ತು. ಗೃಹಲಕ್ಷ್ಮಿ ಯೋಜನೆದ ಅಮೌಂಟ್ ಇನ್ನೂ ಬರಬೇಕಾಗಿದ್ದ ಅಮೌಂಟ್ ಬಂದಿಲ್ಲ. ಆಗಸ್ಟ್ವರೆಗೆ ಎಲ್ಲ ಕ್ಲಿಯರ್ ಆಗಿದೆ. ಆಗಸ್ಟ್ ನಂತರ ಇಲ್ಲಿವರೆಗೆ ಯಾವುದೂ ದುಡ್ಡು ಬಂದಿಲ್ಲ. ಯಾವುದೂ ಹೆಣ್ಮಕ್ಳ ಅಕೌಂಟ್ಗೆ ಜಮಾ ಆಗಿಲ್ಲ. ಅದೇ ರೀತಿ ಫೆಬ್ರವರಿ ಮಾಸದ ಕೂಡ 2 ತಿಂಗಳು ಪೆಂಡಿಂಗ್ ಉಳಿದಿದೆ. ಅದನ್ನು ಮೇಡಮ್ ಹೋದ ವಾರದಲ್ಲೇ ನಮ್ಗೆ ಹೇಳಿದರು. ನಾನು 2 ದಿನದಲ್ಲೇ ಹಾಕ್ತೀನಿ ಅಂತ ಹೇಳಿದರು. ಇವಾಗ 8 ದಿವಸ ಆದರೂ ಇನ್ನೂವರೆಗೆ ಬಂದಿಲ್ಲ. ಹೋದ ಸೋಮವಾರನ ಬರಬೇಕಾಗಿತ್ತು ದುಡ್ಡು, ಅದು ಇನ್ನೂವರೆಗೆ ಬಂದಿಲ್ಲ. ದಯವಿಟ್ಟು ನಾನು ಸಚಿವರಿಗೆ ಕೇಳ್ಕೊಳ್ತಾ ಇದ್ದೀನಿ ಇಷ್ಟೇ, ಅದೇನು 2 ತಿಂಗಳ ಬ್ಯಾಲೆನ್ಸ್ ಇದೆ ಅದನ್ನು ಕೂಡ, ಆಮೇಲೆ ಇಲ್ಲಿವರೆಗೆ ಏನು ಬ್ಯಾಲೆನ್ಸ್ ಉಳಿದಿದೆ ಅದು ಎಲ್ಲನೂ ದಯವಿಟ್ಟು ನಮ್ಮೆಲ್ಲ ಹೆಣ್ಮಕ್ಳ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಮುಟ್ಟಿಸುವಂಥ ಕೆಲಸನ ತಾವು ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಅವ್ರು ಕೊಡ್ದಿರ ಇದ್ರೇನು ಹೋಗ್ಲಿ, ಒಳ್ಳೇದಾದ್ರೆ ಸಾಕು. ಕೊಡ್ತೀನಿ ಅಂತ ತಿಂಗಳನ್ನ ಹಾಕ್ಬೇಕು, ಇಳಿಸ್ಬೇಕು. ಅವ್ರು ಕೊಡ್ತಾ ಇಲ್ಲ. ಇವಾಗ ನನಗೆ ಬಂದು 5 ತಿಂಗಳು ಆಗೈತೆ. ಮೊನ್ನೆ 1 ತಿಂಗ್ಳದ್ದು ಹಾಕವ್ರೆ, 5 ತಿಂಗ್ಳಕ್ಕೂ 1 ತಿಂಗ್ಳದ್ದು ಹಾಕವ್ರೆ. ಇನ್ನಷ್ಟೇ ಯಾವ್ದ್ರಾಗ ಉಪಯೋಗ ಇಲ್ಲ ಸರ್. ಅವರು ಮಾಡ್ತಾನೆ ಅಂತಾರಷ್ಟೇ, ಅವ್ರು ಏದ್ರಾಗ ಉಪಯೋಗ ಇಲ್ಲ. ಅದೇ 1 ತಿಂಗಳು 3 ತಿಂಗ್ಳಕ್ಕೊಂದ್ಸತಿ ತಿಂಗ್ಳಕ್ಕೊಂದ್ಸತಿ ಅನುಕೂಲ ಅಂದರೆ ತಿಂಗಳು ಹಾಕ್ತಾರೆ. ಒಂದೊಂದ್ಸತಿ 3 ತಿಂಗ್ಳಕ್ಕೊಂದ್ಸತಿ ಹಾಕ್ತಾರೆ. ಅನುಕೂಲ ಆಗುತ್ತೆ.